ನಮಸ್ಕಾರ ವೀಕ್ಷಕರೇ, ಸುಬೋಧ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚೀಸ್ ಬಸ್ ಸ್ಯಾಂಡ್ವಿಚನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪನ್ನೀರನ್ನು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೋಬೇಕು. ಆನಂತರ ಟೊಮ್ಯಾಟೋನ ಸಣ್ಣಕ್ಕೆ ಹೆಚ್ಚಿ ಹಾಕಬೇಕು. ಒಂದೇ ಬೌಲಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ತಾ ಹೋಗಬೇಕು. ಆನಂತರ ಕಾರ್ನನ್ನು ಮೊದಲನ್ನೇ ಬಾಯ್ಲ್ ಮಾಡಲಿಕ್ಕೆ ಇಟ್ಕೋಬೇಕು. ಸಣ್ಣಕ್ಕೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದನ್ನು ಹಾಕಬೇಕು. ಆನಂತರ ಬಾಯ್ಲ್ ಮಾಡಿರೋ ಕಾರ್ನನ್ನು ಹಾಕಿ ಸೇರಿಸ್ಬೇಕು. ಅದೆಲ್ಲ ಚೆನ್ನಾಗಿ ಒಂದೇ ಬೌಲಲ್ಲಿ ಸಣ್ಣಕ್ಕೆ ಹೆಚ್ಚಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಹಾಕಿ ಎಲ್ಲವನ್ನು ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನಿಮ್ಮ ಮನೆಯಲ್ಲಿ ಇದ್ದರೆ ಟೊಮ್ಯಾಟೊ ಸಾಸು ಮತ್ತು ಪಿಜ್ಜಾ ಸಾಸು ಅಥವಾ ಪಾಸ್ತಾ ಸಾಸು ಯಾವುದಾದ್ರೂ ಸಾಸ್ ಇದ್ದೇ ಹಾಕಬೇಕು. ಇಲ್ಲಾಂದರೆ ಟೊಮ್ಯಾಟೊ ಕೆಚಪ್ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಟೊಮ್ಯಾಟೊ ಕೆಚಪ್ಪನ್ನು ಹಾಕಬೇಕು. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಇದರಲ್ಲಿ ವೆಜಿಟೇಬಲ್ಸ್ ಲೈಕ್ ನೀವು ಬ್ರೋಕೊಲಿ ಕೂಡ ಮಿಕ್ಸ್ ಮಾಡ್ಬೋದು. ಬೇಕಾಗಿರೋ ಇಷ್ಟವಾಗೋ ವೆಜಿಟೇಬಲ್ಸ್ ಎಲ್ಲ ಸೇರಿಸ್ಬೋದು. ಆ ನಂತರ ಅದರಲ್ಲಿ ಒಂದು ಸ್ವಲ್ಪ ಚೀಸ್ ಹೆರ್ದು ಹಾಕಿ ಮಿಕ್ಸ್ ಮಾಡಬೇಕು. ಎಲ್ಲವನ್ನು ತರಕಾರಿನ ಮಿಕ್ಸ್ ಮಾಡಿ ಇದಿಷ್ಟು ಮಿಶ್ರಣಕ್ಕೆ ಒಂದು ಸ್ವಲ್ಪ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕಬೇಕು. ಇದೇ ನಮ್ಮ ಸ್ಯಾಂಡ್ವಿಚಿಗೆ ಒಳ್ಳೆ ಫ್ಲೇವರ್ ಕೊಡ್ತದೆ. ಇದು ಮಕ್ಕಳಿಗೂ ತುಂಬ ಇಷ್ಟ ಆಗ್ತದೆ, ದೊಡ್ಡವ್ರಿಗೂ ಸೇರ್ತದೆ. ಮತ್ತು ಇದು ಬಹಳ ಹೆಲ್ದಿ ಕೂಡ. ಚೀಸು ಎಲ್ಲ ಥರದ ವೆಜಿಟೇಬಲ್ ಇರೋದಕ್ಕೆ ಒಂದು ಸರಿ ಮಾಡಿ ನೋಡಿ ನೀವು. ಆಮೇಲೆ ನೀವು ತುಂಬ ಇಷ್ಟಪಡ್ತೀರಾ ಅಂತ ನಂಗೆ ಡೆಫಿನೆಟ್ಲಿ ಅನಿಸುತ್ತೆ. ನೆಕ್ಸ್ಟ್ ಇದನ್ನು ಮಾಡಲಿಕ್ಕೆ 3 ಸ್ಲೈಸ್ ಆಫ್ ಬ್ರೆಡ್ ಬೇಕು. ಮೊದಲಿಗೆ ಬ್ರೆಡ್ ತೊಗೊಂಡು ಅದ್ರ ಮೇಲೆ ಎಲ್ಲ ನಾವು ಮಾಡ್ಕೊಂಡಿರೋ ಮಿಶ್ರಣ ಸ್ಪ್ರೆಡ್ ಮಾಡಬೇಕು. ಸರಿಯಾಗಿ ಚೆನ್ನಾಗಿ ಅದ್ರ ಮೇಲೆ ಸ್ಪ್ರೆಡ್ ಮಾಡಿದ ನಂತರ ಮೇಲೆ ಕೆಳಗೆ ಬಟರ್ ಹಚ್ಚಿ, ನಿಮ್ಮ ಮನೆಯಲ್ಲಿ ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಅದರಲ್ಲಿ ಹಾಕಿ ಸ್ಯಾಂಡ್ವಿಚ್ ಮಾಡಬೇಕು. ಇಲ್ಲ ಅಂತಂದರೆ ಹಂಚ ಮೇಲೂ ಮಾಡ್ಬೋದು. ಹೀಗೆ ಬ್ರೆಡ್ ಮೇಲೆ ಚೆನ್ನಾಗಿ ಮಾಡ್ಕೊಂಡಿರೋ ಮಿಶ್ರಣನ ಸ್ಪ್ರೆಡ್ ಮಾಡಬೇಕು. ಆನಂತರ ಅದ್ರ ಮೇಲೆ ಮತ್ತೊಂದು ಬ್ರೆಡ್ ಇಡಬೇಕು. ಅದಕ್ಕೆ ನಾವು ಚೀಸ್ ಸ್ಪ್ರೆಡ್ ಹಚ್ಚಬೇಕು. ಅಂದರೆ ಇದನ್ನು ಚೀಸನ್ನು ಡಬಲ್ ಬಾಯ್ಲ್ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿ ಡಬಲ್ ಬಾಯ್ಲ್ ಮಾಡಬೇಕು. ಫಸ್ಟ್ ಡಬಲ್ ಬಾಯ್ಲಲ್ಲಿ ಚೀಸನ್ನು ಕರಗಿಸ್ಕೊಂಡ್ಬಿಟ್ಟು ಹಾಲು ಎಷ್ಟು ಬೇಕು ಅಷ್ಟು ಹಾಕಿ ಒಂದು ಕನ್ಸಿಸ್ಟೆನ್ಸಿ ತೊಗೊಂಡು ಬರಬೇಕು. ಅದನ್ನು ಸ್ಪ್ರೆಡ್ ಮಾಡಬೇಕು. ಹಾಗೆ ಬಾಯ್ಲ್ ಮಾಡಿಬಿಟ್ರೆ ಚೀಸು ಸುಟ್ಟು ಹೋಗ್ಬಿಡ್ತದೆ, ಮೆಲ್ಟ್ ಆಗಲ್ಲ, ಚೀಸು ಸುಟ್ಟು ಹೋಗ್ತದೆ. ಅದನ್ನ ಯಾವಾಗಲೂ ಡಬಲ್ ಬಾಯ್ಲೇ ಮಾಡಬೇಕು. ಇಲ್ಲಾಂದರೆ ಚೀಸ್ ಸ್ಪ್ರೆಡ್ಡನ್ನು ಹಾಕ್ಬೋದು ನೀವು. ಹಿಂಗೆ ಹಾಕಿದರೆ ಇದು ಸ್ವಲ್ಪ ಕರಗಿ ಚೆನ್ನಾಗಿ ಫ್ಲೇವರ್ ಬರ್ತದೆ. ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇಟ್ಟು ಕವರ್ ಮಾಡಬೇಕು. ಇದು ಭಾಳ ಫಿಲ್ಲಿಂಗ್ ಇರ್ತದೆ, ಭಾಳಷ್ಟು ವೆಜಿಟೇಬಲ್ಸ್ ಇರ್ತಾವೆ, ಒಳಗಡೆ ಚೀಸ್ ಇರ್ತದೆ. ಅದು ಪ್ರೋಟೀನು, ಮಕ್ಕಳ ಬೆಳವಣಿಗೆಗೆ, ಬೋನ್ಸಿಗೆ ಭಾಳ ಒಳ್ಳೆಯದು. ವಿಟಮಿನ್ ಬಿ ಇರ್ತದೆ, ಭಾಳ ಚಲೋ ಆಗ್ತದೆ. ಇದ್ರ ಮೇಲೆ ನಾವು ಬಟರ್ ಸ್ಪ್ರೆಡ್ ಮಾಡಬೇಕು. ಬಟರ್ ಹಚ್ಚಿ ಇದನ್ನು ತವ ಮೇಲೆ ಬಿಸಿ ಮಾಡ್ಬೋದು. ಇಲ್ಲ ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಸ್ಯಾಂಡ್ವಿಚ್ ಮೇಕರಲ್ಲೇ ಹಾಕ್ಬೋದು. ಒಂದು ಸರಿ ಮಾಡಿ ನೋಡಿರಿ, ಮಕ್ಕಳು ಬಿಡೋದೇ ಇಲ್ಲ, ಭಾಳ ಇಷ್ಟಪಡ್ತಾರೆ. ಆ್ಯಂಡ್ ಯಾವಾಗಾದರೂ ಸ್ಕೂಲ್ಗೆ ಕೊಟ್ಟು ಕಳಿಸ್ಬೇಕಾದ್ರೆ, ನೀವು ಪಿಕ್ನಿಕ್ಕಿಗೆ ಹೋಗಬೇಕಾದ್ರೆ ಇಟ್ಕೊಂಡು ಹೋಗಲಿಕ್ಕೆ ಭಾಳ ಚಲೋ ಆಗ್ತದೆ. ಮೊದಲೇ ಮನೆ ಒಳಗೆ ಮಾಡಿ ಇಟ್ಕೊಂಡು ಬಿಡಬೇಕು. ಆಮೇಲೆ ಕಟ್ ಮಾಡಿ ತೊಗೊಂಡು ಹೋಗ್ಬಿಟ್ರೆ ಭಾಳ ಚೆನ್ನಾಗಿರ್ತದೆ. ಈ ಥರ ಬ್ರೆಡ್ ಮೇಲೆ ಎಲ್ಲ ಬಟರನ್ನು ಸ್ಪ್ರೆಡ್ ಮಾಡಿ ಸ್ಯಾಂಡ್ವಿಚ್ ಮೇಕರಲ್ಲಿ ಹಾಕಿ ಬಿಸಿ ಮಾಡಬೇಕು. ಕೆಂಪಿಗೆ ಬ್ರೌನ್ ಬಣ್ಣ ಬರೋವರೆಗೂ ಮಾಡಬೇಕು. ತವ ಮೇಲೆ ಹಾಕಿನೂ ಮೇಲೆ ಕೆಳಗೆ 2 ಸೈಡು ನಿಧಾನವಾಗಿ ಒಳಗಡೆ ಇರೋ ಸ್ಟಫಿಂಗ್ ಬೀಳದೆ ಥರ ನೀವು ಅದನ್ನ ತವ ಮೇಲೆ ಕಾಯಿಸ್ಬೇಕಾಗ್ತದೆ. ಬ್ರೌನ್ ಬಣ್ಣ ಆದಮೇಲೆ ತೆಗೆದು ಅದನ್ನ ಈ ಥರ ಟ್ರಯಾಂಗಲ್ ಆಗಿ ಕಟ್ ಮಾಡಿದರೆ ಚೀಸ್ ಬಸ್ ಪಿಜ್ಜಾ ರೆಡಿ ಆಗಿರ್ತದೆ. ಇದು ಮಕ್ಕಳಿಗೆ ಭಾಳ ಇಷ್ಟ ಆಗ್ತದೆ, ದೊಡ್ಡವ್ರಿಗೂ ಭಾಳ ಇಷ್ಟ ಆಗ್ತದೆ, ಭಾಳ ಹೆಲ್ದಿನೂ ಇರ್ತದೆ. ಎಲ್ಲರೂ ಒಂದು ಸರಿ ಮಾಡಿ ನೋಡಿರಿ. ಮತ್ತಷ್ಟು ಮಾಹಿತಿಗಾಗಿ, ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನಮ್ಮ ಸುಬೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದ.